ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹರಿ ಒಂದು ಪೇಪರ್ನ ಇಟ್ಕೊಂಡು ಹೇಗಪ್ಪ ಹುಡ್ಕೋದು ಈ ಮನೆನ ಅಂತ ಅಂದ್ಕೊಂಡು ರೋಡ್ನಲ್ಲಿ ಬರ್ತಾ ಇರ್ತಾನೆ. ಆಗ ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿನ ನೋಡಿ ಈ ಮನೆಯೇ ಇರಬೇಕು ಅಂತ ಹತ್ರ ಬಂದು, ಏ ಮಾಲಿ, ಈ ಮನೆ ಮಾಲೀಕ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ನಿನಗೇನಾಗಬೇಕಿತ್ತು ಅಂತ ಹೇಳಿದಕ್ಕೆ ಈ ಮನೆಯನ್ನ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾನಲ್ಲ ಆ ಮುದ್ಕ ಬೇಕಿತ್ತು ಅಂತ ಕೇಳಿದಾಗ, ಆ ಮುದ್ಕ ಅಂತ ನಿನ್ಗೆ ಯಾರು ಹೇಳಿದ್ದು ಅಂತ ಹೇಳಿದ್ದಕ್ಕೆ, ಇಷ್ಟು ದೊಡ್ಡ ಮನೆಯನ್ನ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾನೆ ಅಂದರೆ ಅವನ ಮುದ್ಕ ಅಂದ, ನೀನೇನು ಚಿರಾಯು ಅಂತ ಹೇಳೋಕ್ಕಾಗತ್ತಾ, ಆ ಮುದ್ಕ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಆ ಮಾಲೀಕ, ನಾನೇನಪ್ಪ ಆ ಮುದ್ಕ, ಏನಾಗಬೇಕಿತ್ತು ಹೇಳು, ಮನೆ ಅಂತೂ ಖಾಲಿಗಿಲ್ಲ, ಮನೆ ಖಾಲಿ ಇದ್ರೂ ನಿನ್ನಂಥವ್ನಿಗೆ ಮಾತ್ರ ನಂಗೆ ಕೊಡಲ್ಲ ಅಂತ ಹೇಳಿದಾಗ, ಹರಿ ನೀನು ಕೊಟ್ರು ನನಗೇನು ಬೇಡ, ನೀನು ಚಂದನ ಅನ್ನೋ ಹುಡುಗಿಗೆ ತಾನೇ ಕೊಟ್ಟಿದೀಯಾ ಅಂತ ಹೇಳಿದಾಗ ಮಾಲೀಕ ತಬ್ಬಿಬಾಗ್ತಾನೆ. ಆಗ ಹರಿ, ಓ ಇದೇ ಮನೆ ಇರಬೇಕು ರಿಯಾಕ್ಷನ್ ನೋಡಿದ್ರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಫೋಟೋನ ತೆಗೆದು ತೋರಿಸ್ತಾನೆ. ಫೋಟೋ ತೆಗೆದು ತೋರಿಸಿದ ತಕ್ಷಣ ಮಾಲೀಕ ಗಾಬರಿ ಆಗಂಗೆ, ಅಲ್ಲಪ್ಪ ಹುಡುಗಿ ಹೇಳಿದ್ಲು ನನ್ನ ಗಂಡ ಫಾರಿನಲ್ಲಿದ್ದಾನೆ ಅಂತ ಹೇಳಿದ್ದಕ್ಕೆ ನಿನ್ನ ಕಣ್ಣು ಮುಂದೆನೇ ಬಂದು ನಿಂತಿದ್ದೀನಿ ನೋಡಿಲ್ಲಿ ಅಂತ ಹೇಳಿದ್ದಕ್ಕೆ, ಅಲ್ಲ ನಿಮ್ಮಿಬ್ರಿಗೂ ಏನಾದರೂ ಸಮಸ್ಯೆನಾ ಅಂತ ಕೇಳಿದಾಗ, ಹೌದು ಸಮಸ್ಯೆನೇ, ಆದರೆ ನನಗಲ್ಲ ಅವಳಿಗೆ. ಯಾಕೆ ಏನಾಯಿತು ಅಂತ ಮಾಲೀಕ ಕೇಳ್ತಾನೆ. ಅದಕ್ಕೆ, ನೋಡು ನಾನು ನಟರಾಜ ಇದ್ದಾರಲ್ಲ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ದೀನಿ, ಅವಳಿಗೆ ಅದು ಇಷ್ಟ ಇಲ್ಲ, ನಾನೇ ಅವಳಿಗೆ ಸಮಸ್ಯೆ ಆಗಿರಬೇಕಾದ್ರೆ ನನಗೆ ಡಿವೋರ್ಸ್ ಕೊಟ್ಟು ಹೋಗಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ನಾನು ನಟರಾಜ ಅಣ್ಣನ ಜೊತೆ ಕೆಲಸ ಮಾಡೋದು ಅವಳಿಗೆ ಇಷ್ಟ ಇಲ್ಲ, ಆದರೆ ನಾನು ಅವ್ನ ಕೆಳಗಡೆ ಕೆಲಸ ಮಾಡ್ತಾನೆ ಇರೋಕ್ಕಾಗಲ್ಲ. ನೀವು ನಟರಾಜ ಅಣ್ಣನ ಹೆಸರು ಕೇಳಿದ್ದೀರಾ ಅಂತ ಅನಿಸುತ್ತೆ. ಒಂದು 10-15 ಮರ್ಡರ್ ಮಾಡಿ ಅವಾಗವಾಗ ಜೈಲಿಗೆ ಹೋಗಿ ಬಂದಿದ್ದಾನೆ. ಅವನ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ದೀನಿ ನಾನು. ತಿಂಗಳಿಗೆ 1-2-3 ಕೈ ಕಾಲುಗಳನ್ನ ಮುರಿದು ನಾನು ಅವಾಗವಾಗ ಹೋಗಿ ಬರ್ತಾ ಇರ್ತೀನಿ. ಅದು ಮತ್ತೆ ಅಂತ ಹೇಳಿದಾಗ, ಅಲ್ಲಪ್ಪ ಅದು ಅಂತ ಹೇಳಕ್ಕೆ ಹೋಗಿದ್ದಕ್ಕೆ, ನೋಡು ಮಾಲೀಕ, ಈ ಥರ ಎಲ್ಲ ನೀನು ರಿಯಾಕ್ಷನ್ ಕೊಟ್ಟರೆ ಆಗೋದಿಲ್ಲ. ನಿನಗೆ ನಿನ್ನ ಜೀವ ಉಳಿಬೇಕಾ ಅಥವಾ ನಿನ್ನ ಮನೆ ಬಾಡಿಗೆ ಬೇಕಾ ಯೋಚನೆ ಮಾಡು ಅಂತ ಹೇಳಿದ್ದಕ್ಕೆ, ಬೇಡಪ್ಪ ನನಗೂ ಹೆಂಡತಿ ಮಕ್ಕಳು ಅಂತ ಇದ್ದಾರೆ, ನನಗೆ ನನ್ನ ಜೀವನೇ ಮುಖ್ಯ, ಮನೆ ಬಾಡಿಗೆ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ನೀನು ಹೆಂಡತಿ ಟೋಕನ್ ಅಡ್ವಾನ್ಸ್ ಕೊಟ್ಟೋಗಿದ್ದಾಳಲ್ಲ ಏನು ಮಾಡೋದು ಅಂತ ಹೇಳಿದ್ದಕ್ಕೆ, ನೋಡು ಕ್ಯಾನ್ಸಲ್ ಮಾಡೋದಕ್ಕೆ ಸಾವಿರಾರು ದಾರಿಗಳಿದ್ದಾವೆ, ಅದರಲ್ಲಿ ಯಾವುದಾದ್ರೂ ಒಂದು ಹೇಳು ಅಂತ ಹೇಳಿದಾಗ, ಸರಿನಪ್ಪ ಹುಡುಗಿಗೆ ನಾನು ಏನೋ ಒಂದು ಹೇಳ್ತೀನಿ ಬಿಡಪ್ಪ ಅಂತ ಹೇಳಿದ್ದಕ್ಕೆ, ನೋಡು ನಾನು ಏನು ಹೇಳಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ನಾನು ಬಂದಿದ್ದ ವಿಷಯ ಏನಾದರೂ ಹೇಳ್ತೀಯಾ ಅಂತ ಹೇಳಿದಾಗ, ಅಯ್ಯೋ ದೇವ್ರಣೆ ಹೇಳಲ್ಲಪ್ಪ ಅಂತ ಹೇಳಿದಾಗ, ಸರಿ ಬಾ ನಾನೇನೆ ಯಾವ ಥರ ಹೇಳಬೇಕು ಅವಳಿಗೆ ಅಂತ ನಾನು ಹೇಳ್ಕೊಡ್ತೀನಿ ಅಂತ ಆ ಮಾಲೀಕನಿಗೆ ಹರಿ ಹೇಳ್ಕೊಡ್ತಾನೆ. ಚಂದನ ನಾಳೆ ಹೊರಟೋಗ್ತಾಳಲ್ಲ ಅಂತ ತುಂಬಾ ಬೇಸರ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಹರಿನೂ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಹರಿ ಮುತ್ತು ಹತ್ರ, ಅಣ್ಣ ನಾನೊಂದು ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಓ ಹೌದಾ, ಅಕೌಂಟಲ್ಲಿ ಎಷ್ಟು ಇಟ್ಟಿದೆಯಾ ಅಮೌಂಟು ಅಂತ ಹೇಳಿದ್ದಕ್ಕೆ, ಒಂದು 200-300 ಇರಬೇಕು ಅಂತ ಹೇಳಿದ್ದಕ್ಕೆ, ಒಂದು 200-300ಗೆ ಕಾರ್ ಗಂಟಿಸ್ತಾರಲ್ಲ ಸ್ಟಿಕ್ಕರು ಅದು ಕೂಡ ಬರಲ್ಲ ಅಂತ ಹೇಳಿದಾಗ, ಅಣ್ಣ ಡ್ರೀಮ್ ಯಾವಾಗಲೂ ದೊಡ್ಡದಾಗೆ ಇರಬೇಕು ಅಣ್ಣ, ಮೊದಲು ಒಂದು ಚಿಕ್ಕದಾಗಿ ಒಂದು ಕಾರ್ ತೊಗೋತೀನಿ, ಆಮೇಲೆ ಒಂದು ಬಸ್ಸು, ಆಮೇಲೆ ಒಂದು ಫ್ಲೈಟು ಅಂತ ಹೇಳಿದಾಗ, ಮಧ್ಯದಲ್ಲಿ ಒಂದು ಯಾವುದೋ ಒಂದು ಬಿಟ್ಟಿಯಲ್ಲ ಅಂತ ಹೇಳಿದ್ದಕ್ಕೆ, ಯಾವುದಣ್ಣ ರೈಲು ಅಂತ ಹೇಳಿದಾಗ, ಅಣ್ಣ ಅಂತ ಹೇಳಿದ್ದಕ್ಕೆ, ಓ ನೀನು ಆಲ್ರೆಡಿ ಬಿಡ್ತಾ ಇದೆಯಲ್ವ ರೈಲು ಅಂತ ಹೇಳಿದ್ದಕ್ಕೆ, ಅಲ್ಲ ಅಣ್ಣ ನಮ್ಮ ಡ್ರೀಮು ದೊಡ್ಡದಾಗಿರಬೇಕು ಅಣ್ಣ, ಯಾವಾಗ್ಲೂ ಚಿಕ್ಕ ಪುಟ್ಟದಕ್ಕೆ ಆಸೆ ಪಡಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಡ್ರೀಮ್ ದೊಡ್ಡದಾಗಿರ್ಬೇಕಪ್ಪ, ಅದ್ರಿಗೆ ತಕ್ಕನಾಗಿ ನಮ್ಮ ಶ್ರಮನೂ ಅಷ್ಟೇ ಇರಬೇಕು, ಶ್ರಮನೇ ಪಡಲ್ಲ ಅಂತೀಯ ಮತ್ತು ಡ್ರೀಮ್ ಹೇಗಿರುತ್ತಂತೆ, ಹೇಗೆ ಫುಲ್ಫಿಲ್ ಮಾಡ್ಕೊತೀಯ, ಅದೆಲ್ಲ ಬಿಡು ಹೋಗಲಿ, ನಾಳೆ ಚಂದನ ಮನೆ ಬಿಟ್ಟು ಹೋಗ್ತಾಳೆ, ಅದ್ರ ಬಗ್ಗೆ ಒಂಚೂರು ಟೆನ್ಷನ್ನೇ ಇಲ್ವೇನೋ ನಿನಗೆ ಅಂತ ಹೇಳಿದ್ದಕ್ಕೆ, ಅಣ್ಣ ಇವಾಗ ನಾನು ಬೇಜಾರು ಮಾಡಿಕೊಂಡ್ರೆ ಅವ್ರೇನು ಮನೇಲೇ ಉಳ್ಕೊತಾರೆ ಅಂತ ಹೇಳಿದ್ದಕ್ಕೆ, ಮುತ್ತು ಅಲ್ಲ ಕಣೋ, ಮುಂಚೆ ಆದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಚಂದನ ವಿಷಯದಲ್ಲಿ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಾಯಿದ್ದೆ, ಇವಾಗ ನೋಡಿದ್ರೆ ಕೂಲಾಗಿದೆಯಾ, ಏನು ವಿಷಯ ಅಂತ ಹೇಳಿದಾಗ, ಅಣ್ಣ ನಾಳೆ ಅವರು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಂದಮೇಲೆ ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು, ನಾನು ಬೇಜಾರು ಮಾಡ್ಕೊಂಡ್ರೆ ಅವ್ರ ಮನೆಯಲ್ಲಿರೋದಿಲ್ಲ, ನೋಡೋಣ ಬಿಡು ನಾಳೆ ಏನಾಗುತ್ತೆ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ನಟರಾಜ್ ಅವ್ರು ಬಂದು, ಏನ್ರೋ ಇದು ಇಷ್ಟೊತ್ತಿನಲ್ಲಿ ನಿಮ್ದಿಬ್ರದ್ದು ಗುಸುಗುಸು ಅಂತ ಮಾತು, ಬಾಗಿಲು ತೆಕ್ಕೊಂಡು ಸೊಳ್ಳೆ ಬರೋ ಹೊತ್ತಿನಲ್ಲಿ ಡೋರ್ ಓಪನ್ ಮಾಡಿಕೊಂಡು ಏನು ನಿಮ್ಮಿಬ್ರದ್ದು ಮೀಟಿಂಗು ಅಂತ ಕೇಳಿದಾಗ, ಹರಿ ಮನಸ್ಸಲ್ಲೇ
ಅಯ್ಯೋ ನಿನ್ನಂಥವನ್ನೇ ಮನೆ ಒಳಗೆ ಇಟ್ಕೊಂಡಿದ್ದೀವಿ, ಇನ್ನು ಸೊಳ್ಳೆ ಯಾವ ಲೆಕ್ಕ ಅಂತ ಅನ್ಕೊತಾನೆ. ಅಷ್ಟರಲ್ಲಿ ನಟರಾಜ್ ಅವರು ಏನೋ ಅದು ಅಂತ ಹೇಳಿದಕ್ಕೆ ಏನೂ ಇಲ್ಲ, ಇಷ್ಟೊತ್ತು ನೀವು ಹೊರಗಡೆ ಕೂತಿದ್ಯಲ್ಲ, ನಿನ್ಗೇನಾದ್ರು ತೊಂದರೆ ಆಯ್ತಾ ಅಂತ ಕೇಳಿದೆ ಅಂತ ಹೇಳುವಷ್ಟರೊಳಗಡೆ ಹೊರಗಡೆ ಒಂದು ಬೈಕ್ ಬಂದು ನಿಂತ್ಕೊಳ್ಳುತ್ತೆ. ಅದನ್ನು ನೋಡಿ ನಟರಾಜ್ ಅವರು ಏನೋ ಮುತ್ತು ಇದು ಪೋಸ್ಟ್ಮ್ಯಾನ್ ಅವ್ರಿಗೆ 24 hours ಕೆಲಸ ಹಾಕಿದಾರೋ ಏನೋ, ಪೋಸ್ಟ್ಮ್ಯಾನ್ ಯಾಕೆ ಇಷ್ಟೊತ್ತಿನಲ್ಲಿ ಬರ್ತಾ ಇದ್ದಾನೆ ಮನೆಗೆ ಅಂತ ಹೇಳಿದಾಗ, ಏನಪ್ಪ ನೀವು ಸುಮ್ಮನೆ ಇರಿ, ಅವನು ಪೋಸ್ಟ್ಮ್ಯಾನ್ ಅಲ್ಲ, ಹರಿ ರಿಸೆಪ್ಷನ್ಗೆ ಫೋಟೋಗ್ರಾಫರ್ ಬಂದಿದ್ದಲ್ಲ ಆ ಸ್ಟುಡಿಯೋ ಓನರು ಅವನು, ಇರಿ ಏನಾಯಿತು ನೋಡೋಣ ಅಂತ ಅಷ್ಟರೊಳಗಡೆ ಆ ವ್ಯಕ್ತಿ ಒಳಗಡೆ ಬರ್ತಾನೆ. ನಮಸ್ಕಾರ ಅಣ್ಣ ಅಂತ ಹೇಳಿದ್ದಕ್ಕೆ, ಏನಪ್ಪ ಇಷ್ಟೊತ್ತಿನಲ್ಲಿ ಅಂತ ಕೇಳ್ತಾರೆ. ಅದು ಅಣ್ಣ ಫೋಟೋಸ್ ಎಲ್ಲ ಪೆನ್ಡ್ರೈವ್ಗೆ ಹಾಕಿ ರೆಡಿ ಮಾಡಿದ್ದೀನಿ, ಇವಾಗ ನಿಮಗೆ ಓಕೆ ಅಂತ ಹೇಳಿದರೆ ಅದನ್ನು ಆಲ್ಬಮ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಮುತ್ತು ಆಲ್ಬಮ್ ಏನು ಬೇಡ, ಪೆನ್ಡ್ರೈವ್ ಇದೆಯಲ್ಲ ಅಷ್ಟೇ ಸಾಕು ಅಂತ ಹರಿ ಮುಖ ನೋಡಿಕೊಂಡು ಹೇಳ್ತಾನೆ. ಅದಕ್ಕೆ ಅಲ್ಲ ಅಣ್ಣ, ಆ ಒಂದು ಮೆಮೊರಿಗಾದ್ರೂ ಆಲ್ಬಮ್ ಬೇಡವಾ ಅಂತ ಆ ವ್ಯಕ್ತಿ ಕೇಳಿದ್ದಕ್ಕೆ, ಬೇಡಪ್ಪ ಪೆನ್ಡ್ರೈವಲ್ಲೇ ಇದೆಯಲ್ಲ ಅಷ್ಟೇ ಸಾಕು ಮೆಮೊರಿ ಅಂತ ಹೇಳಿದಾಗ, ಸರಿ ಅಣ್ಣ ಆಯಿತು ನಿಮ್ಮ ಇಷ್ಟ, ನಾನು ಇನ್ನು ಬರ್ತೀನಿ ಅಂತ ಹೇಳಿಬಿಟ್ಟು ಅವನು ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೋದ್ಮೇಲೆ ನಟರಾಜ್ ಅವರು ಮುತ್ತು ಹತ್ರ, ಯಾಕೋ ಮುತ್ತು ಅವನು ಆಲ್ಬಮ್ ಮಾಡ್ಕೊಡ್ತೀನಿ ಅಂತ ಹೇಳ್ದ ತಾನೆ, ಮತ್ತು ಯಾಕೆ ಬೇಡ ಅಂತ ಅಂದೆ ಅಂತ ಹೇಳಿದಾಗ, ಮುತ್ತು ಅಪ್ಪ ನಿಮಗೆ ಇದೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಹರಿ ಕಡೆ ತಿರುಗಿ ಆಲ್ಬಮ್ ನೋಡಿದಷ್ಟು ನೋವು ಜಾಸ್ತಿ, ಈ ಪೆನ್ಡ್ರೈವೇ ಸಾಕು ಅಂತ ಹರಿ ಕೈಗೆ ಪೆನ್ಡ್ರೈವ್ನ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆಗ ಹರಿ ಆ ಪೆನ್ಡ್ರೈವ್ನ ನೋಡಿಕೊಂಡು ಚಂದನ ಜೊತೆ ರಿಸೆಪ್ಷನ್ ಆಗಿದ್ದನ್ನ ನೆನ್ಪು ಮಾಡಿಕೊಂಡು ತುಂಬಾ ಖುಷಿ ಪಡ್ತಾನೆ. ನಟರಾಜ ಹರಿ ಹತ್ರ, ಅಲ್ಲ ಕಣೋ ಇಷ್ಟೆಲ್ಲ ಖರ್ಚು ಮಾಡಿ ರಿಸೆಪ್ಷನ್ ಮಾಡಿ ಈಗ ಆಲ್ಬಮ್ ಬೇಡ ಅಂದರೆ ಏನೋ ಅರ್ಥ ಅಂತ ಕೇಳಿದ್ದಕ್ಕೆ, ಹರಿ ದುಡ್ಡಿಲ್ಲ ಅಂತ ಅರ್ಥ, ಅಯ್ಯೋ ಅಂತ ಆ ಪೆನ್ಡ್ರೈವ್ನ ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಅವನು ಹೋಗ್ತಾನೆ. ಆ ಪೆನ್ಡ್ರೈವ್ನ ತೊಗೊಂಡು ನಟರಾಜ್ ಅವರು ಏನು ಮಾಡೋಕೆ ಹೊರಟಿದ್ದಾರೋ ನಮಗಂತೂ ಗೊತ್ತಿಲ್ಲ. ಚಂದನ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ತಾ ಇರ್ತಾಳೆ. ಅಲ್ಲಿಗೆ ಹರಿ ಬಂದು ನಿಂತ್ಕೊಂಡು, ಏನಿದು ಇಷ್ಟೊತ್ತಿನಲ್ಲಿ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀರಲ್ಲ, ಬೆಳಗ್ಗೆ ಒಣಗಾಕ್ಬೋದಿತ್ತು, ಏನಷ್ಟು ಅವಸರ ಅಂತ ಮಾತಾಡ್ತಾ ಇರ್ತಾನೆ. ಆದರೆ ಚಂದನ ಮಾತ್ರ ಮಾತಾಡ್ತಾ ಇರೋದಿಲ್ಲ. ಅದಕ್ಕೆ, ಅಲ್ಲ ಹೋಗಿ ಟೈಮ್ ಆಯಿತು ಮಲ್ಕೊಳ್ಳಿ, ನೀವು ಇಷ್ಟೊತ್ತಿನಲ್ಲಿ ಯಾಕೆ ಬಟ್ಟೆ ಒಣಗಾಕ್ತಾ ಇದ್ದೀರಾ, ಬೆಳಗ್ಗೆ ಮಾಡಿದ್ರೆ ಆಯಿತು, ನಾನು ಏನಾದ್ರು ಹೆಲ್ಪ್ ಮಾಡಲಾ ಅಂತ ಬಕೆಟ್ನ ತೊಗೊಳಕ್ಕೆ ಹೋಗ್ತಾನೆ. ಆಗ ಚಂದನ, ನೋ ಥ್ಯಾಂಕ್ಸ್, ಏನು ಹೆಲ್ಪ್ ಬೇಡ ಅಂತ ಹೇಳಿದಾಗ, ಓ ಬೆಳಗ್ಗೆ ಹಾಗಾದರೆ ಹೋಗ್ತೀರಾ ಅಂತ ಹರಿ ಕೇಳ್ತಾನೆ. ಅದಕ್ಕೆ, ಬೆಳಗ್ಗೆನೆ ಹೇಳಿದ್ನಲ್ಲ ಅಂತ ಹೇಳಿದಾಗ, ಅಲ್ಲ ಹಾಗಾದರೆ ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ಮುಗೀತಾ ಅಂತನ ಅರ್ಥ ಅಂತ ಕೇಳಿದಾಗ, ಚಂದನ ಅಂತ ಹೇಳಿದ್ದಕ್ಕೆ ಹರಿ, ಅದು ನಮ್ಮಿಬ್ಬರು ಮಧ್ಯದಲ್ಲಿ ಹಾಗಾದರೆ ಏನೂ ಇಲ್ವಾ ಅಂತ ಹೇಳ್ತಾ ಇರ್ತಾನೆ. ಅದನ್ನು ನಿಂತ್ಕೊಂಡು ಮುತ್ತು ದೂರದಲ್ಲೇ ನೋಡ್ತಾ ಇರ್ತಾರೆ. ನಾನು ಸಡನ್ನಾಗಿ ಇಷ್ಟು ದಿನ ಆದರೂ ನಮ್ಮಿಬ್ಬರು ಮಧ್ಯದಲ್ಲಿ ಏನಿತ್ತು ಅಂತ ಕೇಳ್ತಾಳೆ. ಆಗ ಹರಿ ಬೇಜಾರು ಮಾಡಿಕೊಂಡು ತಾಳಿ ಕಡೆ ನೋಡೋಕೆ ಶುರು ಮಾಡ್ತಾನೆ. ಆಗ ಆ ತಾಳಿನ ನೋಡಿ ಚಂದನ, ಓ ತಾಳಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಾನು ನಾಳೆ ಹೋಗುವಾಗ ಇದನ್ನು ನಿಮಗೆ ಕೊಟ್ಟೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಸಾರಿ ಇವಾಗ ಅರ್ಜೆಂಟಲ್ಲಿ ನಿಮಗೆ ಕೊಡೋಕ್ಕಾಗೋದಿಲ್ಲ, ನಾನು ಬೆಳಗ್ಗೆ ಮನೆ ನೋಡೋಕೆ ಹೋಗಿದ್ದೆ ಅಲ್ವಾ, ಆವಾಗ ಈ ತಾಳಿನ ಹಾಕ್ಕೊಂಡೇ ಹೋಗಿದ್ದೆ, ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ರು, ನಾನು ಹೌದು ಅಂತ ಹೇಳಿಬಿಟ್ಟೆ, ಹಾಗಾಗಿ ನಾನು ಈ ತಾಳಿನ ಇವಾಗ ಬಿಚ್ಚಿಟ್ಟು ಹೋಗೋಕ್ಕಾಗೋದಿಲ್ಲ, ಬಿಚ್ಚಿಟ್ರೆ ಅದು ಸರಿ ಹೋಗೋದಿಲ್ಲ ನೋಡಿ, ಆದರೆ ಈ ತಾಳಿನ ವಾಪಸ್ ಕೊಡ್ತೀನಿ, ಬೇರೆ ಚೈನ್ ತೊಗೊಂಡ್ಮೇಲೆ ನಾನು ನಿಮಗೆ ಇದನ್ನು ವಾಪಸ್ ಕೊಡ್ತೀನಿ, ಅದಕ್ಕೂ ಮೀರಿ ನಿಮ್ಗೆ ಏನಾದರೂ ಇದು ಬೇಕು ಅಂತ ಅನ್ಸಿದ್ರೆ ಇವಾಗಲೇ ಕೊಡ್ತೀನಿ ಅಂತ ತಾಳಿನ ತೆಗಿಯೋಕೆ ಹೋಗ್ತಿರ್ತಾಳೆ. ಅದಕ್ಕೆ, ರೀ ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ ಸುಮ್ಮನೆ ಇರ್ರಿ ಅಂತ ಹೇಳಿದಾಗ, ಅಲ್ಲ ನೀವು ಈ ತಾಳಿನ ನೋಡಿಕೊಂಡು ಮುಖ ಚಿಕ್ಕದು ಮಾಡ್ಕೊಂಡ್ರಲ್ಲ, ಅದಕ್ಕೆ ನಿಮ್ಮಮ್ಮನ ನೆನಪಾಯ್ತೇನೋ ಅಂತ ಅಂದ್ಕೊಂಡೆ, ನಿಮ್ಮಮ್ಮನ ತಾಳಿ ಅಲ್ವಾ ಇದು, ನನಗೂ ಅರ್ಥ ಆಗುತ್ತೆ ಅಂತ ಹೇಳಿದ್ದಕ್ಕೆ, ರೀ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಬರಲಿಲ್ಲ ಇವಾಗ ಅಂತ ಹೇಳಿದಾಗ, ಏನಾದರೂ ಇದ್ದರೆ ನೆನ್ಪು ಮಾಡ್ಕೊಂಡು ಹೇಳಿ, ನನಗೆ ಮರ್ತೋಗಿರುತ್ತೆ, ಇಲ್ಲ ಈ ತಾಳಿ ಬೇಕು ಅಂತ ಅಂದರೆ ನಾನು ಇವಾಗಲೇ ಕೊಟ್ಟೋಗ್ತೀನಿ ಅಂತ ಹೇಳಿದ್ದಕ್ಕೆ, ನಾನು ಅದಕ್ಕೆಲ್ಲ ಬಂದಿದ್ದು ಅಂತ ಹೇಳಿದಾಗ, ಮತ್ತೇನಕ್ಕೆ ಬಂದ್ರಿ, ಅದೇನೇ ಇದ್ರೂ ಕೇಳಿಬಿಡಿ, ನಾನು ಮರ್ತೋಗಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಕ್ಕೆ, ಏನೂ ಇಲ್ಲ ಅಂತ ಹೇಳಿದಾಗ, ಪಕ್ಕನಾ ಅಂತ ಚಂದನ ಕೇಳ್ತಾಳೆ. ಹೌದು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಚಂದನ ಅಲ್ಲಿಂದ ಬಕೆಟ್ ತೊಗೊಂಡು ಹೊರಟೋಗ್ತಾಳೆ. ಚಂದನ ಹೋಗ್ತಾಳಲ್ಲ ಅನ್ನೋ ದುಃಖದಲ್ಲಿ ತುಂಬಾ ಅಳ್ತಾ ತುಂಬಾ ಫೀಲ್ ಮಾಡಿಕೊಂಡು ಹರಿ ಅಲ್ಲಿ ಕೂತ್ಕೊತಾನೆ. ಅಲ್ಲಿಗೆ ಮುತ್ತು ಬಂದು ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳಿದಾಗ, ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳಿ, ಅವ್ರನ್ನ ನಾನು ಇಷ್ಟಪಟ್ಟಿದ್ದೆ ತಪ್ಪ ಅಣ್ಣ, ನಾಳೆ ಅವ್ರು ಹೋದ್ಮೇಲೆ ನಾನು ಹೇಗಣ್ಣ ಅವ್ರನ್ನ ಬಿಟ್ಟಿರಲಿ, ಆಗಲ್ಲ ಅಣ್ಣ, ನನಗೆ ಅವ್ರಿಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿದೆ, ಎಷ್ಟೆಲ್ಲ ನಾನು ಹೆಲ್ಪ್ ಮಾಡಿದೆ, ಆದರೆ ಅವ್ರಿಗೆ ಒಂದು ಚೂರು ಫೀಲಿಂಗ್ಸೇ ಇಲ್ವಲ್ಲ ಅಣ್ಣ, ನಾನು ಹೇಗಣ್ಣ ಅವರನ್ನು ಬಿಟ್ಟಿರಲಿ ಅಂತ ಹೇಳಿದಾಗ, ಮುತ್ತು ಒಂದು ಕಡೆಯಿಂದ ನೋಡಿದಾಗ
ಎಲ್ಲರೂ ನಮ್ಮವರೇ ಅಂತ ಅನ್ನಿಸುತ್ತೆ ಕಣೋ. ಆದರೆ ಆ ದೇವರು ಯಾರು ನಮ್ಮ ಹಣೆಯಲ್ಲಿ ಬರೆದಿರ್ತಾನೋ ಅವ್ರು ಮಾತ್ರ ನಮ್ಮವ್ರು ಆಗಿರ್ತಾರೆ. ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ಇರು ಅಂತ ಅಂದಾಗ ಹರಿ ಮುತ್ತುನ ತಪ್ಕೊಂಡು ಅಳ್ತಾ ಇರ್ತಾನೆ. ಅವರು ಅಡುಗೆ ಮನೆಯಲ್ಲಿ ದೋಸೆ ಹಾಕ್ತಾ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಚಂದನ, ನಾನು ನಾಳೆ ಮನೆ ಬಿಟ್ಟು ಹೋಗ್ತೀನಿ, ನನಗಿಲ್ಲಿ ಆಗ್ತಾ ಇಲ್ಲ, ಲಗೇಜ್ ತೊಗೊಂಡು ನಾನು ನಾಳೆನೇ ಹೋಗ್ತೀನಿ ಅಂತ ಹೇಳಿದ್ದು ಅವ್ರಿಗೆ ನೆನಪಾಗ್ತಾ ತುಂಬಾ ಬೇಸರ ಮಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಹೊರಗಡೆ ಮಹಿ ಮತ್ತು ಹರಿ ದೋಸೆ ತಿಂತ ಕೂತಿರೋರು ಮಹಿ, ಅಣ್ಣ ಇನ್ನೊಂದು ದೋಸೆ ನನಗೆ ಅಂತ ಹೇಳಿದ್ದು ಅವರು ಕೇಳಿಸೋದಿಲ್ಲ. ಕೇಳಿಸ್ಲಿಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಜೋರಾಗಿ ಕೂಗಿ ಹೇಳ್ತಾನೆ, ಹಾಂ ಬಂದೆ ತೊಗೊಂಡು ಬರ್ತೀನಿ ಅಂತ ಹೇಳಿ ಮುತ್ತು ದೋಸೆನ ತೊಗೊಂಡು ಬಂದು ಮಹಿಗೆ ಹಾಕ್ಕೊಟ್ಬಿಟ್ಟು ಹೋಗುವ ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬರ್ತಿಂತಾಳೆ. ಓ ಬಂದೇನಮ್ಮ, ನಿನಗೂ ದೋಸೆ ಹಾಕ್ಕೊಡ್ತೀನಿ ಬಾ ತಿನ್ನು ಅಂತ ಹೇಳಿದಾಗ, ಇಲ್ಲ ಅಣ್ಣ ನಂಗೆ ಬೇಡ ಈಗಲೇ ಅಂತ ಹೇಳ್ತಾಳೆ. ಆಗ ಮಹಿ, ಅದಕ್ಕೆ ಎಲ್ಲಾದರೂ ಹೊರಗಡೆ ಹೊರಟಿದ್ರಾ ಅಂತ ಹೇಳಿದಾಗ ಎಲ್ಲರೂ ಮುಖ ನೋಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಮುತ್ತು ಫೋನ್ ರಿಂಗ್ ಆಗುತ್ತಂತೆ. ಹಾಂ ಅಂತ ಅಂದ್ಬಿಟ್ಟು ಫೋನ್ನ ರಿಸೀವ್ ಮಾಡೋದಕ್ಕೆ ಅಂತ ಫೋನ್ನ ತೊಗೊಂಡು ಅಡುಗೆ ಮನೆಗೆ ಹೋಗಿ ದೋಸೆ ಹಾಕೋಕ್ಕೆ ಅಂತ ಹೋದಾಗ, ಅಣ್ಣ ನಾನು ದೋಸೆ ಹಾಕ್ತೀನಿ ನೀವು ಹೋಗಿ ಫೋನಲ್ಲಿ ಮಾತಾಡಿ ಅಂತ ಹೇಳಿದಾಗ, ಅಲ್ಲಮ್ಮ ಅಂತ ಹೇಳಿದಾಗ, ಇಲ್ಲ ಅಣ್ಣ ನಾನು ಹಾಕ್ತೀನಿ ನೀವು ಹೋಗಿ ಅಂತ ಹೇಳಿ ಕಳಿಸಿ ಚಂದನ ದೋಸೆ ಹಾಕೋಕ್ಕೆ ಶುರು ಮಾಡ್ತಾಳೆ. ಏನೋ ನಾನು ಹಾಕ್ತೀನಿ ಅಂತ ತುಂಬ ಹುಮ್ಮಸ್ಸಿಂದನೇ ದೋಸೆ ಹಾಕ್ತಾಳೆ. ಆದರೆ ದೋಸೆ ನೀಟಾಗಿ ಬರೋದಿಲ್ಲ. ಆಯಿಲ್ ಹಾಕಬೇಕು ಅಂತ ಆಯಿಲ್ ಹಾಕ್ತಾಳೆ, ಆದರೂ ಬರೋದಿಲ್ಲ. ಅದನ್ನು ಕೆರಿತಾ ನಿಂತಿರ್ತಾಳೆ. ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬಂದಾಗ, ಏನಾಯ್ತಮ್ಮ ಅಂತ ಕೇಳಿದ್ದಕ್ಕೆ, ಅಣ್ಣ ನಾನು ನಿಮ್ಮ ಥರನೇ ಹಾಕೋಕೆ ಟ್ರೈ ಮಾಡಿದೆ ಆದರೆ ಸರಿಯಾಗಿ ಬರಲೇ ಇಲ್ಲ ಅಂತ ಹೇಳಿದಾಗ, ಬಾರಮ್ಮ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ದೋಸೆ ಹೇಗೆ ಅಂತ ಅಂದರೆ ಒಂದಾದ್ಮೇಲೆ ಒಂದು ತಕ್ಷಣ ಹಾಕಬಾರ್ದಮ್ಮ ಅಂತ ಹೇಳಿದ್ದಕ್ಕೆ, ಓ ಹೌದಾ ಯಾಕಣ್ಣ ಅಂತ ಹೇಳಿದ್ದಕ್ಕೆ, ಅದು ದೇವರು ಮನುಷ್ಯನಿಗೆ ಒಂದಾದ್ಮೇಲೆ ಒಂದು ಕಷ್ಟನ ಕೊಡ್ತಾನೆ ಇದ್ದರೆ ಅವನಿಗೂ ಸುಸ್ತಾಗುತ್ತೆ ಅಲ್ವಾ. ಹಾಗೆ ಇದು ನೋಡು ಈರುಳ್ಳಿ, ಇದರಲ್ಲಿ ಎಣ್ಣೆನ ತಗೊಂಡು ಈ ಥರ ಸುತ್ತ ಸರಬೇಕು. ದೇವರು ಕಷ್ಟಗಳನ್ನ ಕೊಡೋಕ್ಕಿಂತ ಮುಂಚೆ ಮನುಷ್ಯನ ತಯಾರು ಮಾಡ್ತಾನಲ್ಲ ಆ ಥರ. ಅದಾದಮೇಲೆ ದೋಸೆನ ಹಾಕಿದ್ರೆ ನೀಟಾಗಿ ಬರುತ್ತೆ ಅಂತ ಹೇಳಿದಾಗ, ಓ ಹೌದಾ ಅಂತ ಯೋಚನೆ ಮಾಡ್ತಾಳೆ. ದೋಸೆ ಏನೋ ನೀಟಾಗಿ ಬರುತ್ತಂತೆ. ಆ ದೋಸೆನ ತಟ್ಟೆಗೆ ತೆಗ್ದಾಕಂಗೆ ಮುತ್ತು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಆಗ ಚಂದನ, ಏನಾಯಿತು ಅಣ್ಣ ಅಂತ ಕೇಳಿದ್ದಕ್ಕೆ, ಅದು ಅಮ್ಮ ನನಗೆ ಮುಂಚೆಯಿಂದನೂ ಒಬ್ಬೊಮ್ಮೆ ಮಾತಾಡಿ ಅಭ್ಯಾಸ. ನನ್ನ ತಮ್ಮಂದಿರೆಲ್ಲ ರೇಗ್ಸೋರು ಗೋಡೆಗಳ ಜೊತೆಗೆ ಸ್ನೇಹನ ನಿಂದು ಅಂತ. ಆದರೆ ಇತ್ತೀಚೆಗೆ ಅದೆಲ್ಲ ಮರ್ತೋಗಿತ್ತಮ್ಮ. ಯಾಕೆ ಅಂದರೆ ಯಾವಾಗ್ಲೂ ಅಣ್ಣ ಅಣ್ಣ ಅಂತ ನೀನೇನೆ ಅಡುಗೆ ಮನೆಗೆ ಬಂದು ಮಾತಾಡಿಸ್ತಿದ್ದೆ. ಅದೆಲ್ಲ ನನಗೆ ಮರ್ತೇ ಹೋಗಿತ್ತು. ಆದರೆ ನಾಳೆ ನೀನು ಹೋದ್ಮೇಲೆ ಮತ್ತೆ ಗೋಡೆಗಳ ಜೊತೆಗೇ ಸ್ನೇಹ ಬೆಳೆಯುತ್ತೇನೋ ಅಂತ ಅನ್ನಿಸ್ತಾ ಇದೆ ಅಂತ ಫೀಲ್ ಮಾಡಿಕೊಂಡು ಅಳೋಕ್ಕೆ ಶುರು ಮಾಡ್ತಾನೆ. ಆದರೆ ಚಂದನನ್ನು ತುಂಬಾ ಫೀಲ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಹೋಗ್ಲಿ ಬಿಡಮ್ಮ ಆಯಿತು, ನಾನೇನೋ ಮಾತಾಡ್ತಾ ಇದ್ದೀನಿ, ನೀನು ಬೇಸರ ಮಾಡ್ಕೋಬೇಡ ಅಂತ ಚಂದನಾಗಿ ಹೇಳ್ತಾರೆ. ಕಂಟಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅಲ್ಲಿಗೆ ಮಹಿ ಬರ್ತಾನೆ. ಏನೋ ಇದು ಮಹಿ, ಕಾಲೇಜ್ಗೆ ಹೊರಟೆ ಅಂತ ಹೇಳಿದಾಗ, ಅಣ್ಣ ಎಕ್ಸಾಮ್ ಅಲ್ವಾ ಅಂತ ಹೇಳಿದ್ದಕ್ಕೆ, ಗೊತ್ತಾಯಿತು ಬಿಡೋ, ನೀನು ಎಕ್ಸಾಮ್ ಟೈಮಲ್ಲಿ ತಾನೇ ಬ್ಯಾಗ್ ಎಲ್ಲ ನಿನ್ನೆ ಹೆಗ್ಲೇ ಇರೋದು ಅಂತ ಹೇಳಿದಾಗ, ಟೈಮ್ ಆಯಿತು ಅಂತ ಅಂದ್ಬಿಟ್ಟು, ಮುತ್ತು ಅಣ್ಣ ನನಗೆ ಟೈಮ್ ಆಯಿತು ಬೇಗ ಬನ್ನಿ ಅದಕ್ಕೆ ಅಂತ ಹೇಳಿದಾಗ ಮುತ್ತು ಮತ್ತು ಚಂದನ ಹೊರಗಡೆ ಬರ್ತಾರೆ. ಅಷ್ಟರೊಳಗಡೆ ಹರಿ ಬಂದು, ಏನೋ ಕಾಲೇಜ್ಗೆ ಹೊರಟೇನೋ ಅಂತ ಹೇಳಿದ್ದಕ್ಕೆ, ಯಾಕೆ ಆವಾಗಲೇ ಹೇಳಿಲ್ವಾ ನಿನಗೆ? ಹೇಳೋ ಅಷ್ಟರಲ್ಲಿ ಚಂದನ ಮತ್ತೆ ಮುತ್ತು ಹೊರಗಡೆ ಬರ್ತಾರೆ. ಅಣ್ಣ ಆಶೀರ್ವಾದ ಮಾಡೋಣ ಅಂತ ಆಶೀರ್ವಾದನ ತೊಗೊತಾನೆ. ಅದಕ್ಕೆ ನೀವು ಮಾಡಿ ಅಂತ ಹೇಳಿದಾಗ, ಅಯ್ಯೋ ಮಹಿ ಇದೆಲ್ಲ ಏನಕ್ಕೆ ಅಂತ ಹೇಳಿದ್ದಕ್ಕೆ, ಇಲ್ಲ ಅದಕ್ಕೆ ನಿಮ್ಮ ಆಶೀರ್ವಾದನೂ ಮುಖ್ಯ. ನಿಮ್ಮ ಆಗಮನದಿಂದ ನಮ್ಮ ಮನೆ ಲಕ್ಕೇ ಚೇಂಜ್ ಆಗಿದೆ, ಇನ್ನು ನನ್ನ ಲಕ್ ಚೇಂಜ್ ಆಗಲ್ವಾ? ಖಂಡಿತ ಆಗುತ್ತೆ. ಮುಂಚೆ ಎಲ್ಲ ಕಾಲೇಜ್ಗೆ ಹೋದರೆ ಮನೆಗೆ ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಆದರೆ ಇವಾಗ ನಾನು ಮತ್ತೆ ಕಾಲೇಜ್ಗೆ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಆಶೀರ್ವಾದ ಮಾಡಿ ಅದಕ್ಕೆ ಅಂತ ಹೇಳಿದಾಗ, ಆಶೀರ್ವಾದನ ಮಾಡಿ, ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇರುತ್ತೆ ಮಹಿ, ಎಕ್ಸಾಮ್ನ ಸಖತ್ತಾಗಿ ಮಾಡು, ಆಲ್ ದ ಬೆಸ್ಟ್ ಅಂತ ಹೇಳ್ತಾಳೆ. ಸರಿ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳೋ ಅಷ್ಟರೊಳಗಡೆ ಕಂಟಿ, ಬಾರೋ ನಿನ್ನನ್ನು ಕಾಲೇಜ್ಗೆ ಡ್ರಾಪ್ ಮಾಡಿ ನಾನು ಹಾಗೇನೆ ಗ್ಯಾರೇಜ್ಗೆ ಹೋಗ್ತೀನಿ ಅಂತ ಹೇಳಿದಾಗ, ಸರಿ ಅದಕ್ಕೆ ಆಯಿತು, ನಾನು ಬರಬೇಕಾದ್ರೆ ನಿಮಗೆ ಐಸ್ ಕ್ರೀಮ್ನ ತೊಗೊಂಡು ಬರ್ತೀನಿ, ಬೇಗ ಬರ್ತೀನಿ ಕಾಲೇಜಿಂದ ಅಂತ ಹೇಳಿ ಮಹಿ ಕಂಟಿ ಜೊತೆ ಹೊರಟೋಗ್ತಾನೆ. ಆಗ ಮುತ್ತು ಚಂದನಾಗಿ, ಅವನು ಸಂಜೆ ಕಾಲೇಜಿಂದ ಬಂದಮೇಲೆ ಏನಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲಮ್ಮ ನನಗೆ ಅಂತ ಹೇಳಿದ್ದಕ್ಕೆ, ಅಣ್ಣ ಇವತ್ತಲ್ಲ ನಾಳೆ ನಾನು ಹೋಗಲೇಬೇಕಿತ್ತು ಅಲ್ವಾ, ಇನ್ನೂ ಸ್ವಲ್ಪ ದಿನ ಹೋಗೋಷ್ಟರೊಳಗಡೆ ನನ್ನನ್ನು ಮಹಿ ತುಂಬಾ ಹಚ್ಕೊಂಡ್ಬಿಟ್ಟಿರ್ತಿದ್ದ ಅನಿಸುತ್ತೆ. ಅವನು ಸಂಜೆ ಬಂದ ತಕ್ಷಣ ನಿಜ ಹೇಳಿಬಿಡಿ ಅಣ್ಣ, ಇನ್ನು ತುಂಬ ಕಷ್ಟ ಆಗ್ತಿತ್ತು ಮಹಿಗೆ, ಅವನು ಅರ್ಥ ಮಾಡ್ಕೊತಾನೆ ನಿಜ ಹೇಳಿ ಅಂದಾಗ. ಅದು ಹೇಗೆ ಹೇಳಬೇಕು, ಅವನು ಅದು ಹೇಗೆ ತೊಗೊತಾನೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ ಅಂತ ಮುತ್ತು ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ಒಳಗಡೆ ಹೋಗ್ತಾಳೆ.
ಹರಿ ಮಾತ್ರ ಮನಸ್ಸಲ್ಲೇನೆ ಅದಕ್ಕೆಲ್ಲ ಅವಕಾಶನೇ ಕೊಡಲ್ವಲ್ಲ ಈ ಹರಿ. ನೀವು ಮನೆ ಬಿಟ್ಟು ಹೋಗ್ತಾ ಇದ್ರೆ ಅದಕ್ಕೆಲ್ಲ ಫೀಲ್ ಮಾಡ್ಕೋಬೇಕು, ಆದರೆ ಅದಕ್ಕೆಲ್ಲ ಈ ಹರಿ ಅವಕಾಶನೇ ಕೊಡ್ತಾ ಇಲ್ಲ ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ. ಮುತ್ತು ಮುಂದೆ ಮಾತ್ರ ನಾಟಕ ಮಾಡೋದಕ್ಕೆ ಅಣ್ಣ ನೋಡೋಣ ಚಂದನ ಅವರು ಹೊರಟೇ ಬಿಟ್ರು, ಮನೆ ಬಿಟ್ಟು ಹೋಗೇ ಬಿಟ್ಟಿರ್ತಾರೆ, ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಣ್ಣ ಅಂತ ಡ್ರಾಮಾ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಚಂದನ ಲಗೇಜ್ನ ತಂದಿದ್ದು ನೋಡೋಣ ಅವ್ರ ಲಗೇಜ್ ಎಲ್ಲ ತಂದೇ ಬಿಟ್ರು. ಹೇಳುವಾಗ ಮುತ್ತು, ಅಲ್ಲಮ್ಮ ಇಷ್ಟು ಅರ್ಜೆಂಟಲ್ಲಿ ಏನು ಹೋಗಬೇಕಿತ್ತು, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತ ಹೇಳಿದ್ದಕ್ಕೆ, ಬೇಡ ಅಣ್ಣ ನಾನು ಅವ್ರಿಗೆ 10 ಗಂಟೆಗೇ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ, ನಾನು ಹೋಗಿ ಬರ್ತೀನಿ ಅಣ್ಣ ಅಂತ ಹೇಳಿದಾಗ, ಇದು ನಿನ್ನ ಮನೆನಮ್ಮ, ನೀನು ಯಾವಾಗ ಬೇಕಾದರೂ ಈ ಮನೆಗೆ ಬರ್ಬೋದು ಅಂತ ಹೇಳಿದ್ದಕ್ಕೆ, ಥ್ಯಾಂಕ್ಸ್ ಅಣ್ಣ, ಆದರೆ ನನ್ನಿಂದ ನಿಮಗೆ ಏನಾದರೂ ನೋವಾಗಿದೆ, ಮನಸ್ಸಿಗೆ ನೋವು ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯಿತು ಅಣ್ಣ ಅಂತ ಹೇಳಿದಾಗ, ಸರಿನಮ್ಮ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಹರಿ ಅಲ್ಲಿಗೆ ಬಂದು, ಅಣ್ಣ ಬಿಡು ಅಣ್ಣ, ಏನೂ ಮಾಡೋಕ್ಕಾಗಲ್ಲ, ದೇವ್ರಿದ್ದಾನೆ, ನಮ್ಮ ಹಣೆ ಬರದಲ್ಲಿ ಬರ್ದಂಗಾಗುತ್ತೆ, ನೀನು ತಲೆ ಕೆಡಿಸ್ಕೋಬೇಡ ಬಿಡೋಣ ಅಂತ ಹೇಳುವಾಗ ಚಂದನ ಮನೆ ಕಡೆ ತಿರುಗಿ ಎಮೋಷ್ನಲಿ ಫೀಲ್ ಆಗ್ತಾ ಇರ್ತಾಳೆ. ಹಂಗ ಇವರು ಮತ್ತೆ ತಿರುಗೋದ್ರೊಳಗಡೆ ಇವ್ರನ್ನ ಕರ್ಕೊಂಡು ಹೊರಟ್ಬಿಡ್ಬೇಕು ಅಂತ ಅಂದ್ಕೊಂಡು, ಹರಿ ಬನ್ನಿ ಆಯಿತು ಅಣ್ಣ, ಅವ್ರನ್ನ ನಾನು ಡ್ರಾಪ್ ಮಾಡಿಬಿಟ್ಟು ಬರ್ತೀನಣ್ಣ ಅಂತ ಹೇಳಿಬಿಟ್ಟು ಲಗೇಜ್ನ ಇಸ್ಕೊಂಡು ಕಾರ್ನ ಹತ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.